ಒಂದು ರಸ್ತೆಯ ಮೂಲೆಯಲ್ಲಿ ಒಬ್ಬ ಭಿಕ್ಷುಕನು ಕುಳಿತಿರುತ್ತಿದ್ದ. ಒಂದು ಸವೆದು ಹೋದ ತಟ್ಟೆಯನ್ನು ಹಿಡಿದು ಅಲ್ಲಿ ಹಾದು ಹೋಗುವ ಜನರಿಂದ ಭಿಕ್ಷೆಯನ್ನು ಪಡೆಯುತ್ತಿದ್ದ. ಒಂದು ಮಳೆಗಾಲದ ದಿನ. ಭಿಕ್ಷುಕನು ಚಿಕ್ಕ ಛತ್ರಿಯ ಕೆಳಗೆ ಕುಳಿತುಕೊಂಡಿದ್ದ. ಒಬ್ಬ ಯುವತಿ ಅವನನ್ನು ಗಮನಿಸುತ್ತಾಳೆ. ಅವಳು ಹತ್ತಿರ ಬಂದು ಅವನ ಪಕ್ಕದಲ್ಲಿ ಮಂಡಿಯೂರಿ ಅವನಿಗೆ ಬೆಚ್ಚಗಿನ ಸ್ಯಾಂಡ್ವಿಚ್ ಮತ್ತು ಒಂದು ಕಪ್ ಕಾಫಿಯನ್ನು ನೀಡುತ್ತಾಳೆ. ಭಿಕ್ಷುಕನಿಗೆ ಆಶ್ಚರ್ಯವಾದರೂ ಕೃತಜ್ಞತೆ ತೋರುತ್ತಾನೆ. ಅವನ ಕಣ್ಣುಗಳಲ್ಲಿ ಕಣ್ಣೀರು ಉಕ್ಕುತ್ತಿತ್ತು. ಊಟವನ್ನು ಹಂಚಿಕೊಂಡ ನಂತರ ಮಹಿಳೆ ಭಿಕ್ಷುಕನೊಂದಿಗೆ ಮಾತನಾಡಲು ಪ್ರಾರಂಭಿಸುತ್ತಾಳೆ. ಅವನ ಹೆಸರು ರವಿ ಮತ್ತು ಅವನು ಒಮ್ಮೆ ಕುಟುಂಬ ಮತ್ತು ಉದ್ಯೋಗವನ್ನು ಹೊಂದಿದ್ದನೆಂದು ಅವಳು ತಿಳಿದುಕೊಳ್ಳುತ್ತಾಳೆ. ಅವರ ಕನಸುಗಳು, ಆಕಾಂಕ್ಷೆಗಳು ಮತ್ತು ಅವನ ಜೀವನವು ಕ್ಷಣದಲ್ಲಿ ಹೇಗೆ ಬದಲಾಗಬಹುದು ಎಂಬುದನ್ನು ಚರ್ಚಿಸುತ್ತಾರೆ. ರವಿ ತನ್ನ ಜೀವನವನ್ನು ಪುನರ್ನಿರ್ಮಿಸುವ ಹಂಬಲವನ್ನು ಹಂಚಿಕೊಳ್ಳುತ್ತಾನೆ. ಅವರ ಸಂಭಾಷಣೆಯಿಂದ ಪ್ರೇರೇಪಿತರಾದ ಮಹಿಳೆಯು ರವಿಗೆ ತನ್ನ ವ್ಯಾಪಾರ ಕಾರ್ಡನ್ನು ನೀಡುತ್ತಾಳೆ ಮತ್ತು ಸಹಾಯಕ್ಕಾಗಿ ತಲುಪುವಂತೆ ಪ್ರೋತ್ಸಾಹಿಸುತ್ತಾಳೆ. ಉದ್ಯೋಗ ತರಬೇತಿ ಮತ್ತು ಬೆಂಬಲವನ್ನು ಒದಗಿಸುವ ಸ್ಥಳೀಯ ಆಶ್ರಯದ ಬಗ್ಗೆ ಅವಳು ಅವನಿಗೆ ಹೇಳುತ್ತಾಳೆ. ರವಿ ಕಾರ್ಡನ್ನು ನೋಡುತ್ತಾನೆ. ಅವನ ಕಣ್ಣುಗಳಲ್ಲಿ ಭರವಸೆಯ ಮಿನುಗು. ಮುಂದಿನ ಕೆಲವು ದಿನಗಳಲ್ಲಿ ರವಿ ಸ್ವಯಂ ಅನುಮಾನದಿಂದ ಹೋರಾಡುತ್ತಾನೆ. ಆದರೆ ಅಂತಿಮವಾಗಿ ಆಶ್ರಯವನ್ನು ಭೇಟಿ ಮಾಡಲು ನಿರ್ಧರಿಸುತ್ತಾನೆ. ಒಬ್ಬ ಸಲಹೆಗಾರ ಅವನನ್ನು ಭೇಟಿಯಾಗುತ್ತಾನೆ ಮತ್ತು ಅವನ ಹೆಜ್ಜೆಯನ್ನು ಮರಳಿ ಪಡೆಯಲು ಯೋಜನೆಯನ್ನು ರಚಿಸಲು ಸಹಾಯ ಮಾಡುತ್ತಾನೆ. ಅವರು ಉದ್ಯೋಗ ತರಬೇತಿ ಕಾರ್ಯಕ್ರಮಕ್ಕೆ ದಾಖಲಾಗುತ್ತಾರೆ. ಅವರ ಹೃದಯವು ನಿರ್ಣಯದಿಂದ ತುಂಬಿದೆ. ವಾರಗಳು ಕಳೆದವು ಮತ್ತು ರವಿ ಉದ್ಯೋಗ ತರಬೇತಿ ಕಾರ್ಯಕ್ರಮದಲ್ಲಿ ಶ್ರಮಿಸುತ್ತಾನೆ. ಅವರು ಹೊಸ ಕೌಶಲ್ಯಗಳನ್ನು ಕಲಿಯುತ್ತಾರೆ, ಸಂದರ್ಶನಗಳನ್ನು ಅಭ್ಯಾಸ ಮಾಡುತ್ತಾರೆ ಮತ್ತು ಅವರ ಆತ್ಮವಿಶ್ವಾಸವನ್ನು ಪುನರ್ನಿರ್ಮಿಸುತ್ತಾರೆ. ಅವನು ಇದೇ ರೀತಿಯ ಸಂದರ್ಭಗಳಲ್ಲಿ ಇತರರನ್ನು ಭೇಟಿಯಾಗುತ್ತಾನೆ. ಅವನ ಸಂಕಲ್ಪವನ್ನು ಬಲಪಡಿಸುವ ಬೆಂಬಲದ ಜಾಲವನ್ನು ರೂಪಿಸುತ್ತಾನೆ. ಅಂತಿಮವಾಗಿ ರವಿ ಅವರ ಮೊದಲ ಕೆಲಸದ ಸಂದರ್ಶನಕ್ಕೆ ದಿನವೂ ಆಗಮಿಸುತ್ತದೆ. ಅವನು ಒಂದು ದೊಡ್ಡ ಕಟ್ಟಡದ ಮುಂದೆ ನಿಂತಿದ್ದಾನೆ. ಎರವಲು ಪುಡದ ಸೂಟ್ ಧರಿಸಿದ್ದ. ಅವನು ಆಳವಾದ ಉಸಿರನ್ನು ತೆಗೆದುಕೊಳ್ಳುತ್ತಾನೆ. ಆಶ್ರಯದಲ್ಲಿ ಮಹಿಳೆ ಮತ್ತು ಅವನ ಹೊಸ ಸ್ನೇಹಿತರಿಂದ ಪ್ರೋತ್ಸಾಹವನ್ನು ನೆನಪಿಸಿಕೊಳ್ಳುತ್ತಾನೆ. ಕೆಲವು ವಾರಗಳ ನಂತರ ರವಿಗೆ ಕೆಲಸ ಸಿಕ್ಕಿತು. ಅವನು ತನ್ನ ಹೊಸ ಸಹೋದ್ಯೋಗಿಗಳನ್ನು ಸ್ವಾಗತಿಸುವಾಗ ನಿಜವಾದ ಸ್ಮೈಲನ್ನು ಧರಿಸಿ ತನ್ನ ಮೊದಲ ದಿನ ಪ್ರಾರಂಭಿಸುತ್ತಾನೆ. ಅವನು ತನ್ನ ಪ್ರಯಾಣವನ್ನು ಪ್ರತಿಬಿಂಬಿಸುತ್ತಾನೆ. ಬೀದಿಗಳಿಂದ ಕಾರ್ಪೊರೇಟ್ ಪ್ರಪಂಚದವರೆಗೆ ಹೊಸ ಸವಾಲುಗಳನ್ನು ಎದುರಿಸಲು ಸಿದ್ಧವಾಗಿದ್ದ. ಸಮಯ ಕಳೆದಂತೆ ರವಿ ಅವರು ಎಲ್ಲಿಂದ ಬಂದರು ಎಂಬುದನ್ನು ಮರೆಯುವುದಿಲ್ಲ. ಅವನಿಗೆ ಸಹಾಯ ಮಾಡಿದ ಅದೇ ಆಶ್ರಯದಲ್ಲಿ ಅವನು ಸ್ವಯಂ ಸೇವಕನಾಗಿರುತ್ತಾನೆ. ಅವನು ಹೊಸಬರೊಂದಿಗೆ ತಮ್ಮ ಕಥೆಯನ್ನು ಹಂಚಿಕೊಳ್ಳುತ್ತಾರೆ. ಬದಲಾಗಿ ಸಾಧ್ಯ ಎಂಬ ಸಂದೇಶದೊಂದಿಗೆ ಅವರನ್ನು ಪ್ರೇರೇಪಿಸುತ್ತಾರೆ. ಒಂದು ಮಳೆಗಾಲದ ದಿನ ಅವನು ಆಫೀಸಿನಲ್ಲಿ ತನ್ನ ಶಿಫ್ಟ್ನ ನಂತರ ಹೊರಗೆ ಹೆಜ್ಜೆ ಹಾಕುತ್ತಿರುವಾಗ ಅವನು ಒಮ್ಮೆ ಆಕ್ರಮಿಸಿಕೊಂಡ ಅದೇ ಮೂಲೆಯಲ್ಲಿ ಒಬ್ಬ ಭಿಕ್ಷುಕನನ್ನು ನೋಡುತ್ತಾನೆ. ಅವನು ಭಿಕ್ಷುಕನ ಸಮೀಪಕ್ಕೆ ಹೋಗಿ ಮೊಣಕಾಲೂರಿ ಮತ್ತು ಆಶ್ರಮಕ್ಕಾಗಿ ಬೆಚ್ಚಗಿನ ಸ್ಯಾಂಡ್ವಿಚ್ ಮತ್ತು ವ್ಯಾಪಾರ ಕಾರ್ಡನ್ನು ನೀಡುತ್ತಾನೆ. ಅವನು ಒಮ್ಮೆ ಪಡೆದ ದಯೆಯನ್ನು ಸಾಕಾರಗೊಳಿಸುತ್ತಾನೆ. ಹತಾಶೆಯಿಂದ ಭರವಸೆಯೆಡೆಗೆ ರವಿ ಪ್ರಯಾಣವು ಶಕ್ತಿಯುತವಾದ ಜ್ಞಾಪನೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಹಾಗಾಗಿ ಯಾರೊಬ್ಬರ ಜೀವನವನ್ನು ಬದಲಾಯಿಸಲು ಬೇಕಾಗಿರುವುದು ಸ್ವಲ್ಪ ದಯೆ ಮತ್ತು ನಂಬಿಕೆ. ನೀಡಿದರೂ ಅಥವಾ ಸ್ವೀಕರಿಸಿದರೂ ಅವನ ರೂಪಾಂತರವು ಅವನ ಭವಿಷ್ಯವನ್ನು ಬದಲಾಯಿಸುವುದಲ್ಲದೆ ಇತರರಿಗೆ ಸ್ಫೂರ್ತಿಯನ್ನು ತರುತ್ತದೆ. ಜಗತ್ತಿನಲ್ಲಿ ಬದಲಾವಣೆಯು ಏರಿಳಿತದ ಪರಿಣಾಮವನ್ನು ಉಂಟು ಮಾಡುತ್ತದೆ. ಸ್ನೇಹಿತರೆ, ಈ ಕಥೆಯು ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.